ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಖುಷಿ ಪ್ರಜು. ಇದು ಡೇ 32ದು ಮಿನಿ ವ್ಲಾಗ್ ಇರುತ್ತೆ. ಮಿನಿ ವ್ಲಾಗ್ ಅನ್ನೋದಕ್ಕಿಂತ ನಾನು ತುಂಬ ದಿನ ಆಯಿತು ನಾನು ವೀಡಿಯೋನೇ ಮಾಡಿಲ್ಲ. ಯಾಕೆ ಅಂದರೆ ನಂಗೆ ಸ್ವಲ್ಪ ಹುಷಾರಿಲ್ಲ. ಏನು ಹುಷಾರಿಲ್ಲ ಅಂತ ಈ ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ ನೋಡಿ. ಬೆಳಗ್ಗೆನೇ ಒಂದು 8:30ಗೆ ಇವತ್ತು ವಂಶಿ ಕಾನ್ವೆಂಟಿಂದ ಬಿಡಿಸಿ, ಅಂದರೆ ಇವತ್ತು ಅವಳು ಲೀವ್ ಹಾಕಿಸಿ ಸೊ ಹೊರಗಡೆ ಹೋಗಬೇಕಿತ್ತು. ಹಂಗಾಗಿ ನಾನು, ನಮ್ಮ ಯಜಮಾನ್ರು, ನನ್ನ ಇಬ್ಬರು ಮಕ್ಕಳು ಹೊರಟ್ವಿ. ಇನ್ನು ಅಮ್ಮನೂ ಬಂದಿದ್ದರು, ಅವರು ಇವತ್ತು ಊರಿಗೆ ಹೋಗಬೇಕಿತ್ತು. ಇದು ಯಾವತ್ತಿನ ವಿಡಿಯೋ ಅಂತಂದರೆ ಗೌರಿ ಹಬ್ಬದ ಹಿಂದಿನ ದಿನದ ವಿಡಿಯೋ ಇದು. ತುಂಬ ದಿನ ಆಯಿತು ವಿಡಿಯೋ ಮಾಡಬೇಕು ಅಂತ ಎಷ್ಟೇ ಅಂದ್ಕೊಂಡ್ರೂ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಇವಾಗಿನ ಪರಿಸ್ಥಿತಿಯಲ್ಲಿ ನನ್ನನ್ನು ನೋಡಿಕೊಂಡ್ರೆ ಸಾಕು ಅಂದ್ಬಿಟ್ಟೈತಿ. ನಂತರದಲ್ಲಿ ಎಲ್ಲೂ ವೀಡಿಯೋ ಮಾಡಲಿ. ನಾನು ಈ ವಿಡಿಯೋ ಮಾಡೋಣ ಅಂತ ಅನ್ಕೋತೀನಿ, ಬಟ್ ಆಗ್ತಾನೇ ಇಲ್ಲ. ಆದರೂ ಇದು ಎಲ್ಲರೂ 4 ಜನ ನಾವು ಹೊರಗಡೆ ಹೋಗ್ತಿದ್ವಲ್ಲ, ಇಲ್ಲಿ ಇದೊಂದು ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಏನೋ ಯಾಕೋ ವೀಡಿಯೋ ಮಾಡ್ತಿಲ್ಲ ಅಂತ. ಈ ವಿಚಾರ ನಾವು ಎಲ್ಲರ ಹತ್ರ ಹೇಳ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಇದು ವೀಡಿಯೋ ಮಾಡ್ತಾ ಇರೋದು. ಆ್ಯಕ್ಚುಲಿ ನನಗೆ ಮುಂಚೆ ಒಂದು 2 ಇಯರ್ಸ್ ಬ್ಯಾಕ್ ನನಗೆ ರೈಟ್ ಸೈಡ್ ಶೋಲ್ಡರ್ ನನಗೆ ಇದಾಗಿತ್ತು. ಏನು ಅಂದರೆ ಜಾಯಿಂಟ್ ಫಿಟ್ಟಿತ್ತು. ಮೇನ್ ಜಾಯಿಂಟ್ ಇರುತ್ತೆ ನೋಡಿ, ಅದು ಬಿಟ್ಟೋಗಿತ್ತು. ಭೀಮ್ ಅಮಾವಾಸ್ಯೆ ದಿನವೇ ಸ್ಟೆಪ್ಸ್ ತೊಳಿತೀನಿ ಅಂತ ಹೇಳ್ಬಿಟ್ಟು ಬಿದ್ದುಬಿಟ್ಟು ಅದು ಫುಲ್ ರೈಟ್ ಸೈಡು ಫುಲ್ ಇದಾಗಿತ್ತು. ಅದನ್ನು ಹೆಂಗೋ ಹುಷಾರು ಮಾಡ್ಕೊಂಡಿದ್ದೆ. ಹಾಸ್ಪಿಟಲ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಹುಷಾರು ಮಾಡ್ಕೊಂಡಿದ್ದೆ. ಬಟ್ ಅದು ಜಾಯಿಂಟು ಮುರಿದಿದ್ರೆ ಅದು ಬೇರೆ ಟ್ರೀಟ್ಮೆಂಟು, ರಾಡು, ಆಪ್ರೇಷನ್ ಈ ಥರ ಎಲ್ಲ ಆಗ್ತಿತ್ತು. ಬಟ್ ಅದು ಏನಂದರೆ ಬಿಟ್ಟೋಗಿತ್ತು. ಹಂಗಾಗಿ ಶೋಲ್ಡರ್ ಅನ್ನೋ ಕಾರಣಕ್ಕೆ ಏನೂ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿರಲಿಲ್ಲ. ಅದು ಇವಾಗ ಮತ್ತೆ ನೋವು ಸ್ಟಾರ್ಟ್ ಆಗಿದೆ. ಮತ್ತು ಈಗ ರೀಸೆಂಟಾಗಿ ಒಂದು ವಾರದಲ್ಲಿ ಹಿಂಗೆ ಕೆಲಸ ಮಾಡಿ ಮತ್ತು ಕೆಲ್ಲೇ ಸ್ವಲ್ಪ ಮೇಲಿಂದ ಬಿದ್ದು ಮತ್ತೆ ಅದೇ ಥರ ಆಗಿದೆ. ಅದಕ್ಕೋಸ್ಕರ ಒಂದು ಮಂತಿಂದನೂ ಬರೀ ಹಾಸ್ಪಿಟಲಿಗೆ ತಿರುಗ್ತಾನೇ ಇದ್ದೀವಿ. ಅವರು ಇಂಥ ಡೇಟಿಗೆ ಬನ್ನಿ ಅಂತ ಹೇಳಿದಾಗ ಹೋಗಲೇಬೇಕು. ಇನ್ನು ಸ್ಕ್ಯಾನು ಮತ್ತು ಎಕ್ಸ್ರೇ ಅವು ಇವು, ಮತ್ತು ಅದರಲ್ಲೂ ಹೇಳಬೇಕು ಅಂದರೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ಚೆಕಪ್ ಇದೆ. ಹಂಗಾಗಿ ನಮ್ಮ ಯಜಮಾನ್ರು ಇವತ್ತು ಡ್ಯೂಟಿಯಿಂದ ಬಂದು ಇವತ್ತು ನಾನು ಹಾಸ್ಪಿಟಲಿಗೆ ಕರ್ಕೊಯ್ತಿದ್ರು. ಮನೆ ಹತ್ರ ಯಾರೂ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಇಬ್ಬರು ಮಕ್ಕಳನ್ನ ಕರ್ಕೋಬೇಕಾಗಿತ್ತು. ಇನ್ನು ಅದರಲ್ಲೂ ವಂಶಿ ನೋಡಿ ಹಾಸ್ಪಿಟಲ್ ಒಳಗಡೆ ಎಂಟ್ರಿ ಆದ ತಕ್ಷಣ ನನಗೆ ಇವತ್ತು ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಬಂದಿದ್ದೀವೋ ಇಲ್ಲ ಅವಳಿಗೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವೋ ಅಂತ ಗೊತ್ತಿಲ್ಲ. ಬಂದ ತಕ್ಷಣ ಅದು ಬೇಕು ಇದು ಬೇಕು ಅಂತ ಕೇಳ್ತಾಯಿದ್ಲು. ನಮ್ಮ ಯಜಮಾನ್ರು ರಿಪೋರ್ಟ್ ಇಸ್ಕೊಬರೋಕ್ಕೆ ಅಂತ ಹೋಗಿದ್ರು. ಇನ್ನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕವಳು ಅವಳು ತಿನ್ನೋದೇ ನೋಡ್ತಾಯಿದ್ಲು. ಯಾಕೆಂದರೆ ಚಿಕ್ಕವಳಿಗಷ್ಟು ಸ್ವೀಟ್ಸ್ ಕೊಡಿಸೋದಿಲ್ಲ. ಏಕೆಂದರೆ ಅವಳು ಇನ್ನೂ ಚಿಕ್ಕ ಪಾಪು ಅನ್ನೋ ಕಾರಣಕ್ಕೆ ಅವಳಿಗೆ ಸ್ವೀಟ್ಸ್ ಎಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀವಿ. ಇನ್ನು ಪಾಪನೂ ಅಷ್ಟೇ ತುಂಬ ಡಲ್ಲಾಗಿದ್ದಾಳೆ. ಯಾಕೆಂದರೆ ಅವಳಿಗೂ ಅಷ್ಟೇ ನೋಡಿ, ಅಲ್ಲಿ ಅವಳಿಗಾದರೂ ಓಪನ್ ಮಾಡಿಕೊಡ್ತಾರೆ, ನನಗೆ ಓಪನ್ ಮಾಡಿಕೊಡ್ತಿಲ್ಲ ಅಂತ. ಇನ್ನು ನಮ್ಮ ಯಜಮಾನ್ರೂ ರಿಪೋರ್ಟ್ ಇಸ್ಕೊಬಂದು ಹಾಸ್ಪಿಟಲ್ ಎಂಟ್ರೆನ್ಸಿಗೆ ಹೋದ್ವಿ. ನೋಡಿ ಇದೇ ಹಾಸ್ಪಿಟಲ್. ನಾವು ತೋರಿಸ್ತಿರೋದು ಜಯನಗರಲ್ಲಿರೋ ಸಂಜಯ್ ಗಾಂಧಿ ಹಾಸ್ಪಿಟಲ್ಗೆ. ಡಾಕ್ಟ್ರು ಇವತ್ತಿನ ದಿನ ಬನ್ನಿ ರಿಪೋರ್ಟೆಲ್ಲ ತಗೊಂಡು ಆಪ್ರೇಷನ್ ಮಾಡಲೇಬೇಕು, ಯಾಕೆಂದರೆ ಮುಂದೆ ಫ್ಯೂಚರಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಇದು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು, ಇನ್ನು ಅದರಲ್ಲೂ ನನಗೆ ರೈಟ್ ಸೈಡು ಈ ಥರ ಟರ್ನ್ ಮಾಡೋಕ್ಕೆ ಆಗ್ತಾಯಿಲ್ಲ ಕೈನ. ಹಾಗಾಗಿ ನಮ್ಮ ಯಜಮಾನ ನೆಗ್ಲೆಕ್ಟ್ ಮಾಡ್ದೇ ಕರ್ಕೊಂಬಂದರು. ಅವಳು ಅಷ್ಟೇ. ಇನ್ನು ಅದರಲ್ಲೂ ನಮಗೆ ಟೋಕನ್ ಇದ್ದಿದ್ದು 156. ಅಂದರೆ ತುಂಬ ಜನ ಇದ್ದರು. ಹಾಗಾಗಿ ಟೋಕನ್ ವೈಸ್ ಕಳಿಸ್ತಾರೆ. ನಾವು ತುಂಬ ಅಂದರೆ 156 ಅಂದರೆ ತುಂಬ ಹೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಅಲ್ಲೇ ಕೂತ್ಕೊಂಡು ಅದನ್ನು ಸ್ವಲ್ಪ ಮಕ್ಕಳು ಎಲ್ಲ ಇದ್ರಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಅದರಲ್ಲೂ ನೋಡಿ ಬೆಳಗಿನ ಸಂಜೆ ಗಂಟ ನಾವು ನೋಡಿಕೊಂಡ್ರು ಅವರಪ್ಪ ಕೆಲಸದಿಂದ ಬಂದಾಗ ಯಾವಾಗ ಫ್ರೀ ಇದ್ದಾಗ ಪಾಪನ ಎತ್ಕೋತಾರೆ. ಆದ್ರೂ ಮಕ್ಕಳಿಗೆ ಮಾತ್ರ ಅಮ್ಮ ಅನ್ನೋದಕ್ಕಿಂತ ಅಪ್ಪ ಅಂದ್ರೇ ತುಂಬ ಇಷ್ಟ ಇರ್ತಿತ್ತು. ಯಾಕೆ ಅಂದರೆ ಅವರು ನಾವು ಪ್ರೀತಿ ತೋರಿಸ್ತೀವಿ ಇಲ್ಲ ಅಂತೇಳಲ್ಲ, ಅದೇನೋ ಗೊತ್ತಿಲ್ಲ. ಮಕ್ಕಳು ವಂಶಿನೂ ಅಷ್ಟೇ ನನಗಿಂತ ಅವ್ರ ಅಪ್ಪ ಅಂದ್ರೇ ತುಂಬ ಅಟ್ಯಾಚು. ಅವ್ರ ಅಪ್ಪ ಬಂತು ಅಂದರೆ ಡಾನ್ ಆಗಿಬಿಡ್ತಾಳೆ. ನನ್ನ ಕಡೆ ತಿರುಗೂ ನೋಡೋದಿಲ್ಲ. ಅವ್ರ ಅಪ್ಪನ ಜೊತೆ ನಿಂತ್ಕೊಂಡ್ರೆ ಏನೋ ಅಂತ ಹೇಳ್ಬಿಟ್ಟು ನನಗೆ ಅವ್ರ ಅಪ್ಪನ ಮುಂದೆ ರೋಪ್ ಹೊಡಿತಾಳೆ. ಇನ್ನು ಚಿಕ್ಕವಳು ಸ್ವಲ್ಪ ನನ್ನ ಹತ್ರ ಜಾಸ್ತಿ ಅಟ್ಯಾಚು. ಅವ್ರ ಅಪ್ಪನ ಹತ್ರನೂ ಇರ್ತಾಳೆ, ಆದರೆ ಹೆವಿ ಅಂದರೆ ನನ್ನ ಹತ್ರ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮದು ಟೋಕನ್ ಬಂತು ಅಂತ ಹೇಳ್ಬಿಟ್ಟು
ನಾವು ಹೋಗಿ ತೋರಿಸಿದ್ವಿ. ನೆಕ್ಸ್ಟು ಏನೇನು ವೀಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಈ ಇದರಲ್ಲಿ ನನ್ನ ಕೈ ಫ್ರ್ಯಾಕ್ಚರ್ ಆಗಿರೋದು ನಾನು ಯಾವ ಹಾಸ್ಪಿಟಲಿಗೆ ತೋರಿಸಿದ್ವಿ ಅಂತ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಮುಂದೆ ಡಾಕ್ಟ್ರ್ ಏನು ಹೇಳ್ತಾರೆ, ಏನೇನಾಗುತ್ತೆ ಅದನ್ನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಅಂದರೆ ಅದು ಇವಾಗಲೇ ಆಗೋಲ್ಲ, ಸ್ವಲ್ಪ ನನಗೂ ಟೈಮ್ ಬೇಕು. ಇವಾಗಿರೋ ಪರಿಸ್ಥಿತಿಲೇ ನನಗೆ ಅಂದರೆ ತುಂಬ ರೆಸ್ಟ್ ಬೇಕು. ಇನ್ನು ಡಾಕ್ಟ್ರು ಬೇರೆ ಟೈಮ್ ಕೊಟ್ಟಿದ್ದಾರೆ. ಡಾಕ್ಟರ್ ನಮಗೆ ಅಕ್ಟೋಬರಿಗೆ ಟೈಮ್ ಕೊಟ್ಟಿದ್ದಾರೆ. ಅಕ್ಟೋಬರಿಗೆ ಒಂದು ಸತಿ ಹೋದಾಗ ಚೆಕಪ್ ಮಾಡಿ ಒಂದು ಡೇಟ್ ಫೈನಲ್ ಮಾಡ್ತಾರೆ, ಆಪ್ರೇಷನ್ ಯಾವಾಗ ಅಂತ ಹೇಳ್ಬಿಟ್ಟು. ನೋಡಿ, ಇದೇ ಹಾಸ್ಪಿಟಲ್ಲು. ಇದು ಬರೀ ಆರ್ಥೋಡಿಕ್ ಹಾಸ್ಪಿಟಲ್ಲು. ಸಖತ್ತಾಗಿದೆ ಮಾತ್ರ ಹೇಳಬೇಕು ಅಂತಂದರೆ ನಮಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ. ನಾವು ಅಂದ್ಕೊಂಡಿರೋಷ್ಟು ಏನೂ ಇದಿಲ್ಲ, ನೆಗ್ಲೆಕ್ಟ್ ಏನಿಲ್ಲ. ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ಸು. ನಮ್ಗೆ ತುಂಬ ಇಷ್ಟ ಆಯಿತು. ಇನ್ನು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು, ನಿಮ್ಗೆ ಇನ್ನೊಂದು ಸತ್ಯ ಹೇಳ್ತೀನಿ, ನಾನಂತೂ ನಾನ್ ವೆಜ್ ಇಲ್ಲದೆ ಇರೋದಿಲ್ಲ. ಏನು ಶ್ರಾವಣದಲ್ಲೂ ತಿಂತೀರಾ ಅಂತ ಕೇಳಬೇಡಿ. ನನಗೆ ನಮ್ಮ ಅಕ್ಕ ಅಂತೂ ತಿನ್ನಲ್ಲ. ಅಂದರೆ ಅವಳು ಪರ್ಟಿಕ್ಯುಲರಾಗಿ ಇಂಥಿಂಥ ದಿನ ತಿನ್ನಬೇಕು, ಇಂಥಿಂಥ ದಿನ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಅವಳು ಫಿಕ್ಸ್ ಆಗಿರ್ತಾಳೆ. ಯಾಕೆಂದರೆ ಅವಳು ಪೂಜೆ ಮಾಡೋದೆಲ್ಲ ಸ್ವಲ್ಪ ಜಾಸ್ತಿ. ನಾನು ಪೂಜೆ ಮಾಡ್ತೀನಿ, ಬಟ್ ನನಗೆ ನಾನ್ ವೆಜ್ ಇಲ್ಲದೆ ಇರೋಕ್ಕಾಗೋದಿಲ್ಲ. ಇದು ಪ್ರೆಸೆಂಟ್ ನಂಗೆ ಸಿಕ್ಕಿದ್ರು ನಾನು ತಿಂತೀನಿ. ಇನ್ನು ನೋಡಿ, ನಮ್ಮ ಯಜಮಾನ್ರು ನನಗೆ ಮಾತ್ರ ಬಿರಿಯಾನಿ, ಅವರೆಲ್ಲ ಕುಷ್ಕ ತಗೊಂಡ್ರು. ನನಗೆ ಬಿರಿಯಾನಿ ಅಂದರೆ ನಂಗೆ ತುಂಬ ಇಷ್ಟ. ಅದರಲ್ಲೂ ಆಂಬೂರ್ ಸ್ಟೈಲ್ ಬಿರಿಯಾನಿ ಅಂತೂ ಸಖತ್ತಾಗಿರುತ್ತೆ. ಹಂಗಾಗಿ ನಮ್ಮ ಯಜಮಾನ್ರೂ ಅಷ್ಟೇ, ನಾವು ಹೊರಗಡೆ ಹೋಯ್ತು ಅಂತಂದರೆ ನನಗೆ ವೆಜ್ ಕೊಡ್ಸೋದೇ ಕಮ್ಮಿ. ಏಕೆಂದರೆ ನಾನು ನಾನ್ ವೆಜ್ ತುಂಬ ಇಷ್ಟಪಡ್ತೀನಿ. ಅದರಲ್ಲೂ ನೋಡಿ, ನನಗೆ ಬಿರಿಯಾನಿನೇ ಕೊಡಿಸ್ತಾರೆ. ಅವ್ರು ಮಾತ್ರ ಈ ಕುಷ್ಕ ಕಬಾಬು ಈ ಥರ ತಿಂತಾರೆ. ಇನ್ನು ವಂಶಿನೂ ಅಷ್ಟೇ, ಅವಳು ನನಗೆ ಬಿರಿಯಾನಿ ಬೇಡ, ಕುಷ್ಕನೇ ತಿಂತೀನಿ ಅಂತ ಹೇಳಿದ್ರು. ಅವ್ರ ಅಪ್ಪನವರು ಕುಷ್ಕ ತಿಂದರು. ಇನ್ನು ನಮ್ಮ ಯಜಮಾನ್ರು ನೋಡಿ, ನನ್ನ ಕೈ ಸ್ವಲ್ಪ ಫ್ರ್ಯಾಕ್ಚರ್ ಆಗಿರೋ ಕಾರಣ ಹೆಲ್ಮೆಟು ಸಹ ಅವರೇ ಹಾಕ್ತಿದ್ರು. ನಾನಂತೂ ತುಂಬ ನಗ್ತಾ ಇದ್ದೆ. ಏನು ಅಂದರೆ, ವಂಶಿ ಊಟಕ್ಕಿಂತ ಮುಂಚೆ ಫ್ರೆಂಡ್ ನಿಂತಿದ್ಲು. ಊಟ ಆದಮೇಲೆ ಅಮ್ಮವ್ರಿಗೆ ಹೊಟ್ಟೆ ಟೈಟ್ ಆಯ್ತೇನೋ, ಆಗ ನನ್ನ ಜೊತೆ ನಿಂತ್ಕೊಂಡು ತಂಗಿನೂ ಉದ್ದಕ್ಕೂ ಆಟ ಆಡಿಸ್ಕೊಂಬರ್ತಾಯಿದ್ದು. ಇಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ನಾನು ಯಾರಿಗಾದ್ರೂ ತಲೆ ತಿಂದಿದ್ದೀನಿ ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಇಷ್ಟು ದಿನ ಈ ವಿಡಿಯೋ ಏನಕ್ಕೆ ಮಾಡಿದ್ದಿಲ್ಲ ಅನ್ನೋ ಕಾರಣಕ್ಕೆ ಒಂದು ರೀಸನ್ ಕೊಡಬೇಕಿತ್ತು. ಅದೊಂದು ಕ್ಲಾರಿಫೈ ಕೊಟ್ಟೆ ಅಷ್ಟೇ. ಇಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ವಿಡಿಯೋ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ. ನಿಮ್ಮ ಬ್ಲೆಸ್ಸಿಂಗ್ ನಮ್ಗೆ ತುಂಬ ಅಂದರೆ ತುಂಬ ಮುಖ್ಯ. ಹೀಗೆ ಬ್ಲೆಸ್ ಮಾಡ್ತಾನೇ ಇರಿ. ಫುಲ್ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್.